ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಹಲಾತ್ರಿ ಹಳ್ಳ, ಮಂತುರ್ಗಾ ಬಳಿ ಇರುವಂತಹ ಹಲಾತ್ರಿ ಹಳ್ಳದ ಸೇತುವೆ ಜಲಾವೃತ ಆಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಖಾನಾಪುರ ತಾಲೂಕಿನಲ್ಲಿ ಬರುವಂತಹ 22 ಕಾಡಂಚಿನ ಗ್ರಾಮಗಳ ಸಂಪರ್ಕ ಕಡಿತ ಆಗಿದೆ. ಸೇತುವೆಗಳು ಮುಳುಗಡೆ ಆಗಿರೋದ್ರಿಂದ ಸಂಪರ್ಕ ಕಡಿತ ಆಗಿರೋದು. ಮತ್ತೊಂದೆಡೆ ಬೆಳಗಾವಿಯಿಂದ ಗೋವಾಗೆ ಹೋಗುವಂತ ಮಾರ್ಗವೂ ಬಂದ್ ಆಗಿದೆ. ಇನ್ನು ಹಲಾತ್ರಿ ಹಳ್ಳ ಉಕ್ಕಿ ಹರಿತಾ ಇದ್ರೂ ಕೂಡ ಸೇತುವೆ ಮೇಲೆ ಕೆಲ ಜನರು, ಯುವಕರು ಸೇರಿದಂತೆ ಕೆಲವರು ಹುಚ್ಚಾಟ ಮೆರೀತಾ ಇದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮೊದಲೇ ನದಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಬ್ರಿಡ್ಜ್ ಮೇಲೆ ಬಂದು ನೀರು ಹರಿತಾ ಇದೆ, ರಭಸವಾಗಿ ನೀರು ಹರಿತಾ ಇದೆ. ಹಂಗಿದ್ರೂ ಕೂಡ ರೈನ್ ಕೋಟ್ ಹಾಕ್ಕೊಂಡು, ಛತ್ರಿ ಹಿಡ್ಕೊಂಡು ಅನೇಕರು ಬಂದಲ್ಲಿ ನೋಡಿ ಓಡಾಡ್ತಿದ್ದಾರೆ. ಇನ್ನು ಕೆಲವರಲ್ಲಿ ಹೇಳ್ತಾ ಇದ್ದಾರೆ ಹೋಗಬೇಡಿ, ಓಡಾಡಬೇಡಿ ಅಂತ. ಅಲ್ಲಲ್ಲಿ ಆಫೀಸರ್ ನೇಮಕ ಕೂಡ ಆಗಿದೆ. ಅಹಿತಕರ ಘಟನೆಗಳಾಗದೇ ಇರೋ ರೀತಿಯಾಗಿ ತಡಿಬೇಕು ಅನ್ನುವಂಥ ಕಾರಣಕ್ಕೆ. ಇವ್ರು ನೋಡಿ, ಈ ತುದಿಯಲ್ಲಿ ಆಫೀಸರ್ ಇದ್ರೆ ಆ ತುದಿಯಲ್ಲಿ ಲೇಡೀಸು, ಕೆಲವು ಯುವಕರು ಬಂದು ಹುಚ್ಚಾಟ ಮರಿತಾ ಇದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದಾರೆ ಈ ಕಡೆ ಬರಬೇಡಿ, ನೀರಿಗೆ ಇಳಿಬೇಡಿ ಅಂತೇಳಿ ಸೂಚನೆ ಕೊಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ. ಹಲಾತ್ರಿ ಹಳ್ಳ ಉಕ್ಕಿ ಹರಿತಾ ಇದ್ರು ಕೂಡ ಇಲ್ಲಿ ಕೆಲವರು ಮಾತ್ರ ನೀರಲ್ಲಿ ಬಂದು ಆಟ ಆಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಖಾನಾಪುರ ದಟ್ಟಣೆ ಧಾರಾಕಾರ ಮಳೆ ಮುಂದುವರೆದಿದೆ. ಹೀಗಾಗಿ ಈಗ ಏನು ಹಲತ್ರ ಹಳ್ಳ ಕೂಡ ಉಕ್ಕಿ ಹತ್ತಿರ್ತಕ್ಕಂಥದ್ದು. ಈಗ ಬೆಳಗಾವಿಯಿಂದ ಗೋವಾಕ್ಕೆ ಸಂಪರ್ಕಿಸುವಂತ ಮತ್ತೊಂದು ಪ್ರಮುಖ ಈಗ ರಸ್ತೆ ಬಂದಾಗಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಏನು ಮಂತುರ್ಗಾ ಗ್ರಾಮ ಬಳಿ ಇರ್ತಕ್ಕಂಥ ಹಲತ್ರ ಹಳ್ಳ ಇದು. ಹಲತ್ರ ಹಳ್ಳ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ಹೀಗಾಗಿ ಈಗಾಗಲೇ ಒಂದು ಸೇತುವೆ ಮೇಲೆ ಈಗ ನೀರು ಬಂದಿದೆ. ಈಗಾಗಲೇ ಎರಡು ಕಡೆಯಿಂದ ಕೂಡ ರಸ್ತೆ ಸಂಪರ್ಕವನ್ನು ಈಗಾಗಲೇ ಬಂದ್ ಮಾಡಿರ್ತಕ್ಕಂಥದ್ದು. ಕಳೆದ 10 ದಿನಗಳ ಹಿಂದೆ ಅಷ್ಟೇ ಮಲಪ್ರಭಾ ನದಿ ಉಕ್ಕಿ ಹರಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕುಸ್ಮಳ್ಳಿ ಬ್ರಿಡ್ಜ್ ಸೇತುವೆ ಕುಸಿದು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕೂಡ ಏನು ಬೆಳಗಾವಿ ಟು ಚೋರ್ಲಾ ಘಾಟವಾಗಿ ಹೋಗುವಂಥ, ಜಾಂಬುಟಿ ಮಾರ್ಗವಾಗಿ ಹೋಗುವಂಥ ಗೋವಾ ರಸ್ತೆ ಬಂದಾಗಿತ್ತು. ಈಗ ಏನು ಹಲತ್ರ ಹಳ್ಳದ ಸೇತುವೆ ಮಾರ್ಗವಾಗಿ ಹೋಗುವಂಥ ಏನು ಮಂತುರ್ಗಾ ಮಾರ್ಗವಾಗಿ ಏನು ಹೋಗ್ತಾ ಇದ್ರು ಈ ಒಂದು ಮಾರ್ಗ, ಈ ಮಾರ್ಗ ಸಂಪೂರ್ಣವಾಗಿ ಈಗ ಬಂದಾಗಿರ್ತಕ್ಕಂಥದ್ದು. ಗೋವಾಗೆ ಹೋಗುವಂಥ ಏನು 2 ಪ್ರಮುಖ ರಸ್ತೆಗಳಿಗೆ ಬಂದಾಗಿದೆ. ಈಗ ಏನಾದರೂ ಗೋವಾಕ್ಕೆ ಹೋಗ್ಬೇಕಂದ್ರೆ ಪ್ರಯಾಣಿಕರು ರಾಮನಗರದ ಮಾರ್ಗವಾಗಿ ಹೋಗಬೇಕಾಗತ್ತೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಕಡೆಗೆ ಖಾನಾಪುರ ತಾಲೂಕಿನಲ್ಲಿ ಏನು ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ. ಹಾಗಾಗಿ ಖಾನಾಪುರ ತಾಲೂಕಿನ ಏನು ಕಾಡಂಚಿನ ಪ್ರದೇಶದಲ್ಲಿರ್ತಕ್ಕಂಥ ಅನೇಕ ಗ್ರಾಮಗಳು ಕೂಡ ಸಂಪರ್ಕ ಕಡಿತ ಆಗ್ತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಏನು ಮಂತುರ್ಗದಿಂದ ಆ ಭಾಗದ ಕಡೆ ಬರ್ತಿರ್ತಕ್ಕಂಥ 22 ಕಾಡಂಚಿನ ಗ್ರಾಮಗಳೇನಿದ್ದಾವೆ, ಗ್ರಾಮಗಳು ಕೂಡ ಸಂಪೂರ್ಣವಾಗಿ ಈಗ ಏನು ಸಂಪರ್ಕ ಕಡಿತಗೊಳ್ತಾ ಇದ್ದಾವೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಸೇತುವೆ ಮೇಲೆ ಏನು ಮಕ್ಕಳು ಮತ್ತು ಜನರು ಹೋರಾಟ ಮಾಡ್ತಿರ್ತಕ್ಕಂಥ ದೃಶ್ಯಗಳನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಂದ್ರೆ 2 ಕಡೆ ರಸ್ತೆ ಬಂದ್ ಆಗಿದೆ. ಪೊಲೀಸರು ಈ ರೀತಿಯ ಸೇತುವೆ ಮೇಲೆ ಮಕ್ಕಳಾಗಿರ್ಬೋದು, ಯಾವುದೇ ವಾಹನ ಸವಾರರು ದಾಟದಂತೆ ಕ್ರಮ ವಹಿಸಬೇಕಾಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಇದೇ ಒಂದು ಹಲತ್ರ ಹಳ್ಳದಲ್ಲಿ ಬೈಕ್ ಸವಾರೊಬ್ಬ ಕೊಚ್ಕೊಂಡು ಹೋಗ್ತಾ ಇದ್ದ, ಆತನ ರಕ್ಷಣೆ ಮಾಡುವಂತ ಕೆಲಸವನ್ನು ಸ್ಥಳೀಯರು ಮತ್ತು ಏನು ಸ್ಥಳೀಯ ತಾಲೂಕು ಆಡಳಿತ ಮಾಡಿತ್ತು ಅಂತ ಹೇಳ್ಬೋದು. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಏನು ಅರಣ್ಯ ಇಲಾಖೆ ಅಧಿಕಾರಿ ಇದ್ದಾರೆ. ಈ ಒಂದು ಖಾನಾಪುರದ ಸಾಕಷ್ಟು ಮಳೆ ಆಗ್ತದೆ ಸರ್, ಎಷ್ಟು ಗ್ರಾಮಗಳಿಗೆ ಸಮಸ್ಯೆ ಆಗ್ತದೆ? ಹಳ್ಳ ತುಂಬಿ ಹರಿಯೋದ್ರಿಂದ ಒಂದು 20 ರಿಂದ 22 ಗ್ರಾಮಗಳು ಈಗ ಖಾನಾಪುರದ ಒಂದು ಸಂಪರ್ಕವನ್ನು ಕಳೆದುಕೊಂಡಿದ್ದಾವು. ಈಗ 2 ದಿನ ಆಯಿತು ಸತತವಾಗಿ ಮಳೆ ಬರ್ತಾ ಇರೋದ್ರಿಂದ ಒಂದು 20 ಗ್ರಾಮಗಳು ಕನೆಕ್ಷನ್ ಇಲ್ಲ. ಅದೇ ರೀತಿ ಇದು ಒಂದು ಖಾನಾಪುರದಿಂದ ಗೋವಾ ಸಂಪರ್ಕಿಸುವ ಒಂದು ರಸ್ತೆ ಆಗಿತ್ತು. ಇದು ಈಗ ಬಂದ್ ಆಗಿರೋದ್ರಿಂದ ರಾಮನಗರ ಮಾರ್ಗ ಏನಿದೆ ಅದು ಒಂದೇ ಮಾರ್ಗ ಇದೆ. ಹಾಗೆ ಈಗ 20 ಹಳ್ಳಿಗಳಿಗೆ ಏನು ಅಗತ್ಯ ವಸ್ತುಗಳು ಏನು ಸರಬರಾಜು ಆಗ್ಬೇಕಾಗಿತ್ತು ಅದು ಈಗ ನಿಜ ಸಂಭವ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡುವಂತ ಮಾಹಿತಿ ಆಗ್ತಿರ್ತಕ್ಕಂಥ ಮಳೆ ಏನಿದೆ, ಮಳೆ ಹಿನ್ನೆಲೆಯಲ್ಲಿ ಈಗ ಏನು ಪ್ರಮುಖವಾಗಿ 2 ಗೋವಾಕ್ಕೆ ಸಂಪರ್ಕಿಸುವಂತ ಪ್ರಮುಖ ಮಾರ್ಗಗಳು, ಒಂದು ಚೋರ್ಲಾ ಘಾಟ್ ಮಾರ್ಗವಾಗಿ ಹೋಗುವಂತ ರಸ್ತೆ ಆಗಿರ್ಬೋದು, ಜೊತೆಗೆ ಏನು ಒಂದು ಹಲತ್ರ ಹಳ್ಳದ ಮಾರ್ಗವಾಗಿ ಹೋಗುವಂತ ಏನು ಈ ಒಂದು ಮಾರ್ಗ ಆಗಿರ್ಬೋದು. 2 ಮಾರ್ಗ ಕೂಡ ಈಗ ಅನ್ಮೋಡ್ ಮಾರ್ಗ ಆಗಿರ್ಬೋದು, ಈ 2 ಮಾರ್ಗ ಕೂಡ ಬಂದ್ ಆಗಿದೆ. ಜೊತೆಗೆ ಖಾನಾಪುರ ತಾಲೂಕಿನಲ್ಲಿ ಇದೇ ರೀತಿ ಧಾರಾಕಾರ ಮಳೆ ಮುಂದುವರೆದಿದೆ. ಹೀಗೆ ಇದೇ ರೀತಿ ಮಳೆ ಮುಂದುವರೆದ್ರೆ ಏನು 22 ಗ್ರಾಮಗಳಿಂದ ಕಾಡಂಚಿನಲ್ಲಿರ್ತಕ್ಕಂಥ ಗ್ರಾಮಸ್ಥರು ಅವರು ಪರದಾಡುವಂತ ಸ್ಥಿತಿ ಇನ್ನಷ್ಟು ಹೆಚ್ಚಾಗಲಿದೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೋಟಾರಗಸ್ತಿ, TV5 ಬೆಳಗಾವಿ.
ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದೆ. ಚಿಕ್ಕೋಡಿ ಉಪವಿಭಾಗದಲ್ಲಿ 9 ಸೇತುವೆಗಳು ಜಲಾವೃತ ಆಗಿವೆ. ಕೃಷ್ಣಾ ನದಿ ಒಳಹರಿವಿನಲ್ಲಿ ಏರಿಕೆ ಆಗ್ತಾನೆ ಇದೆ. ಕೃಷ್ಣಾ ನದಿಗೆ 1 ಲಕ್ಷ ಕ್ಯೂಸೆಕ್ಗೂ ಅಧಿಕ ಒಳಹರಿವು ಕಂಡುಬರ್ತಾ ಇರೋದು. ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾವೆ ನದಿಗಳು. ಕೃಷ್ಣಾ ನದಿ, ದೂದ್ಗಂಗಾ, ವೇದಗಂಗಾ ನದಿಗಳ ನೀರಿನ ಪ್ರಮಾಣ ಹೆಚ್ಚಾಗ್ತಾನೆ ಇದೆ. ಇನ್ನು ದೂದ್ಗಂಗಾ ನದಿಗೆ ಅಡ್ಡಲಾಗಿ ಇರುವಂತಹ ಮಲಿಕ್ವಾಡ, ದತ್ವಾಡ, ಹಾಗೆ ಬೋಜ, ಕಾರಜಗ, ಯಕ್ಸಂಭ, ದಾನ್ವಾಡ ಸೇತುವೆಗಳು ಮುಳುಗಡೆ ಆಗಿದ್ದಾವೆ. ವೇದಗಂಗಾ ನದಿಗೆ ಅಡ್ಡಲಾಗಿ ಇರುವಂತಹ ಬಾರ್ವಾಡ, ಕುನ್ನೂರು, ಬೋಜ್ವಾಡಿ, ಕುನ್ನೂರು, ಇನ್ನು ಅಕ್ಕೋಳ, ಸಿದ್ನಾಳ ಹಾಗೂ ಜತ್ರಾಟ, ಭೀಮಶಿ ಸೇತುವೆಗಳು ಕೂಡ ಮುಳುಗಡೆ ಆಗಿರೋದು. ಇನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿರುವಂತಹ ಯಡೂರು, ಕಲ್ಲೋಳ, ಬಾವನ, ಸೌಂದತ್ತಿ, ಮಾಂಜ